ಓಂ ನಮಃ ಶಿವಾಯ, ಓಂ ನಮಃ ನಾರಾಯಣಾಯ, ಜೈ ಬಜರಂಗಬಲಿ. ಸ್ವಾಮಿ ಗುರುಗಚ್ಚ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶ್ಯಾಮ್ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಪದೇ ಪದೇ ದೇವಸ್ಥಾನಕ್ಕೆ ಹೋಗ್ತೇವಲ್ವ, ಆಗ ಪದೇ ಪದೇ ನಮ್ಮ ಚಪ್ಪಲಿ ಕಳೆದು ಹೋಗುವಂಥದ್ದು, ಅದು ಒಳ್ಳೆಯದ ಕೆಟ್ಟದ, ಅದ್ರ ಬಗ್ಗೆ ಹೇಳ್ತಾನೆ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ಚಾನಲ್ನ ನೋಡ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಆದಷ್ಟು ವಿಡಿಯೋವನ್ನು ನೋಡೋದು ಮಾತ್ರ ಅಲ್ಲ, ಲೈಕ್ ಶೇರ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಹೋಗುವಾಗ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋನ ಹಾಕ್ತಾ ಇರ್ತೇನೆ. ಹಾಗೆ ನಿಮ್ಮ ಏನಾದರೂ ಸಮಸ್ಯೆ ಇದೆ, ಅದನ್ನು ಮುಕ್ತವಾಗಿ ನನ್ನ ಜೊತೆ ಹಂಚ್ಕೋಬೇಕು, ಏನಾದರೂ ಪರಿಹಾರ ಬೇಕು, ಸಮಾಧಾನದ ಮಾತು ಬೇಕು ಅಂದರೆ ಖಂಡಿತವಾಗ್ಲೂ ಅದನ್ನು ಹಂಚ್ಕೋಬಹುದು. ಕರೆಕ್ಟಾಗಿ ಬರೆದು ಕಳುಹಿಸಿ, ಸ್ಪಷ್ಟವಾಗಿ ಇರಬೇಕು. ಹಾಗೆಯೇ ರಾಶಿ ನಕ್ಷತ್ರ ತಿಳಿಸಿ ಗೊತ್ತೇನೋ ಡೇಟ್ ಆಫ್ ಬರ್ತ್ ಹಾಕ್ಬೋದು. ಖಂಡಿತವಾಗ್ಲೂ ಉತ್ತರಿಸ್ತೇನೆ. ಹಾಗೆ ಸಮಯದ ಅಭಾವ ಇರೋದ್ರಿಂದ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆಗ್ಬೋದು, ಬೇಜಾರು ಮಾಡ್ಕೋಬೇಡಿ. ಖಂಡಿತವಾಗ್ಲೂ ಉತ್ತರಿಸ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಹಾಗೆ ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಕೂಡ ಡೇಟ್ ಆಫ್ ಬರ್ತ್ ಹಾಕಿ ಕೇಳ್ಬೋದು. ಯಾರಿಗಾದ್ರೂ ಒಳ್ಳೆಯ ರೀತಿಯಲ್ಲಿ ವಿಶ್ ಮಾಡಬೇಕಾ ಅದನ್ನು ಕೂಡ ಬರೆದು ಕಳುಹಿಸಿ, ಖಂಡಿತವಾಗ್ಲೂ ವಿಶ್ ಮಾಡ್ತೇನೆ. ಹಾಗೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರೋ ಶಿವದೇವರ ಕುರುಕುಚಿತ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ದೇವಸ್ಥಾನಕ್ಕೆ ಹೋಗ್ತೇವೆ, ಚಪ್ಪಲಿ ಕಳೆದು ಹೋಗುತ್ತೆ, ಯಾರೋ ಹಾಕಿಕೊಂಡು ಹೋಗ್ತಾರೆ. ನಮ್ಮ ಚಪ್ಪಲಿ ದೇವಸ್ಥಾನದಲ್ಲಿ ಮಾತ್ರ, ಬೇರೆ ಕಡೆ ಅಲ್ಲ. ದೇವಸ್ಥಾನಕ್ಕೆ ಹೋದಾಗ ಚಪ್ಪಲಿ ಕಳೆದು ಹೋದರೆ ಅದು ಒಳ್ಳೆಯದೇ ಅಂತಲೇ ಹೇಳಬಹುದು. ಪದೇ ಪದೇ ಕಳೆದು ಹೋಗ್ತಾ ಇದ್ರೆ ಅಂತಲೂ ಅದು ಕೂಡ ಏನು ಅದರಲ್ಲಿ ತೊಂದರೆ ಇಲ್ಲ, ನಮಗೆ ತೊಂದರೆ ಇಲ್ಲ. ನಾವು ಕೊಳ್ತೇವಲ್ವ, ಅವರಿಗೆ ತೊಂದರೆ ಇಲ್ಲ, ಹಾಕಿದವರಿಗೆ ತೊಂದರೆನೇ, ಆಯಿತಾ. ನಮ್ಮ ಗ್ರಹಚಾರ ಏನಿರುತ್ತೆ ಅದು ಅವರಿಗೆ ಹೋದ ಹಾಗೆ ಅನ್ನುವ ಒಂದು ಪ್ರತೀತಿ. ಮತ್ತು ಏನು ಅಂದರೆ, ನಮಗೆ ಪದೇ ಪದೇ ಕಳೆದು ಹೋಗ್ತಾ ಇದ್ದರೆ ನೀವೇನು ಚಿಂತೆ ಮಾಡಬೇಡಿ, ಒಳ್ಳೆಯದಕ್ಕೆ ಅಂತ ಅಂದ್ಕೊಳ್ಳಿ. ಆ ಗ್ರಹಚಾರ ನಮ್ಮಿಂದ ಆದಷ್ಟು, ಅಂದರೆ ಶನಿ ದೇವರನ್ನು ಸೂಚಿಸುವಂಥದ್ದು. ಆ ಗ್ರಹಚಾರ ಏನಿರುತ್ತೆ, ಚಪ್ಪಲಿ ಕಳೆದು ಹೋಗ್ತಾ ಇದ್ದರೆ ಆ ಗ್ರಹಚಾರ ಏನಿರುತ್ತೆ, ನಮಗೆ ಏನಾದರೂ ಶನಿ ದೇವರಿಂದ ಏನಾದರೂ ನಮಗೆ ಗ್ರಹಚಾರ ಇದ್ದರೆ ಅದು ಆದಷ್ಟು ನಮ್ಮಿಂದ ದೂರವಾಗುತ್ತೆ ಅನ್ನುವ ಪ್ರತೀತಿ. ಅದು ಕೂಡ ಶನಿವಾರದ ದಿನ ಚಪ್ಪಲಿ ಕಳೆದು ಹೋದರೆ ಅದು ಒಳ್ಳೆಯದಂತಲೇ ಅರ್ಥ. ಕೆಲವರು ಹೇಳ್ತಾರೆ ಚಪ್ಪಲಿಯನ್ನು ನಾವು ತುಂಬ ಸಲ, ಅಂದರೆ ಹೊಸ ಚಪ್ಪಲಿ ಅಲ್ಲ, ನಾವು ತುಂಬ ಹಾಕಿ ಶೂಸ್ ಆಗಿರ್ಬೋದು, ಚಪ್ಪಲಿ ಆಗಿರುತ್ತೆ, ತುಂಬ ಹಾಕಿ ಇರುತ್ತೆ ಅಲ್ವಾ, ಅಂಥದ್ದನ್ನು ಕೂಡ ಶನಿವಾರದ ದಿನ ಬಿಟ್ಟು ಬಂದರೆ ಒಳ್ಳೆಯದು ಅಂತಲೂ ಹೇಳ್ತಾರೆ. ಅಂದರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ, ಬೇರೆ ಕಡೆ ಅಲ್ಲ. ಹಾಗೆಯೇ ಇದರಿಂದ ಏನು ನೀವು ಯೋಚನೆ ಮಾಡುವ ಅಗತ್ಯ ಇಲ್ಲ. ಆದರೆ ನಮ್ಮ ಚಪ್ಪಲಿಯನ್ನು ಬೇರೆಯವರು ಹಾಕಿದರೆ ಮಾತ್ರ ಒಳ್ಳೆಯದಲ್ಲ ಅವರಿಗೆ ಅಂತ ಅದು ಕೂಡ ಇರುವಂಥದ್ದು. ಆದರೆ ನಮಗೆ ನಮ್ಮ ಚಪ್ಪಲಿ ಕಳೆದು ಹೋದರೆ ಅದು ಒಳ್ಳೆಯದು, ದೇವಸ್ಥಾನದ ಹತ್ತಿರ ಅಂತ ಹೇಳ್ಬೋದು. ಮತ್ತು ಇನ್ನೊಂದು, ನೀವು ಎಲ್ಲೇ ಹೋಗಿ ಬಂದರೂ ಕೂಡ ಏನು ಮಾಡಬೇಕು, ಕಾಲನ್ನು ತೊಳೆದು ಮನೆಯ ಒಳಗಡೆ ಬರಬೇಕು, ಎಲ್ಲಿ ಹೋದರೂ ಕೂಡ. ಈಗ ಕೆಲವರು ಹೇಳ್ಬೋದು, ಮನೆಯ ಮುಂದೆ ಆದರೆ ಟ್ಯಾಪ್ ಇರುತ್ತೆ, ಅಲ್ಲಿ ತೊಳೆಯಬಹುದು. ಫ್ಲ್ಯಾಟಲ್ಲಿ ಇರುವವರು ಯಾವ ಥರ ಅಂತ, ಫ್ಲ್ಯಾಟಲ್ಲಿ ಇದ್ದರೂ ಏನು ಮಾಡಬೇಕು, ನೀವು ಬಂದ ತಕ್ಷಣ ಸೀದಾ ವಾಶ್ರೂಮ್ಗೆ ಹೋಗಿ ಏನು ಮಾಡಬೇಕು, ಕಾಲನ್ನು ತೊಳೆಯುವುದು. ಯಾಕೆ ತೊಳೆಯದಿದ್ದರೆ ಏನಾಗುತ್ತೆ ಅಂದರೆ, ಆ ಗ್ರಹಚಾರ ಅನ್ನೋದು ಜಾಸ್ತಿ ಆಗುತ್ತೆ. ಗ್ರಹಚಾರ ಏನಾದರೂ ಇದೆ ಅದರಿಂದ ತುಂಬ ಇನ್ನೂ ತೊಂದರೆಗಳು ಬರುತ್ತೆ ಅನ್ನುವ ಒಂದು ಇದು. ಅಂದರೆ ನೀವು ಕಾಲು ತೊಳೆಯುವಾಗ ಕೂಡ ನೆನಪಿಟ್ಕೊಳ್ಬೇಕು, ಕಾಲಿನ ಹಿಂದುಗಡೆ ಏನಿರುತ್ತೆ ಅದಕ್ಕೆ ಮೊದಲು ನೀರನ್ನು ಹಾಕಬೇಕು. ಮುಂದುಗಡೆ ಹಾಕಿ ಹಿಂದುಗಡೆ ಅದು ಒದ್ದೆ ಆಗದಿದ್ದರೆ ಅಥವಾ ನೀರು ಹಾಕದಿದ್ದರೆ ಅದರಿಂದ ಗ್ರಹಚಾರ ಇನ್ನಷ್ಟು ಬರುತ್ತೆ ಅನ್ನುವ ಒಂದು ಮಾತು. ಅದು ಖಂಡಿತ, ಅದು ಇನ್ನಷ್ಟು ಗ್ರಹಚಾರಕ್ಕೆ ನಾವು ಎಡೆ ಮಾಡಿಕೊಡುವ ಹಾಗೆ ಅಂತ. ಅದಕ್ಕೆ ಆದಷ್ಟು ನೀವು ಕಾಲನ್ನು ಹೊರಗಡೆಯಿಂದ ಬರುವಾಗ ಕಾಲನ್ನು ತೊಳಿಬೇಕು, ಮತ್ತು ಹಿಂದುಗಡೆ ಮೊದಲು ನೀರು ಹಾಕಬೇಕು, ಮುಂದುಗಡೆ ಆಮೇಲೆ ನೀರು ಹಾಕಬೇಕು. ಕೆಲವರು ಏನು ಮಾಡ್ತಾರೆ, ಮುಂದುಗಡೆ ಹಾಕ್ತಾರೆ, ಹಿಂದುಗಡೆ ನೀರು ಹಾಕುವುದು ಅತ್ಯಂತ ಮುಖ್ಯವಾಗಿರುತ್ತೆ. ಅದನ್ನು ನೆನಪಿಟ್ಕೊಳ್ಳಿ. ಚಪ್ಪಲಿ ಕಳೆದು ಹೋದರೆ ಏನೂ ತೊಂದರೆ ಇಲ್ಲ, ಒಳ್ಳೆಯದೇ. ಧನ್ಯವಾದಗಳು.